ಸರ್ವಶಕ್ತನೂ ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿರುವ ತ್ರಯೇಕ ದೇವರ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಚೌಕಟ್ಟುಗಳು, ಗದ್ದಿಗೆ ಕಲ್ಲುಗಳು, ತೆರೆಗಳು, ತಾಮ್ರದ ಯಜ್ಞವೇದಿ, ಗುಡಾರದ ಅಂಗಳ, ದೀಪಕ್ಕೆ ಬೇಕಾದ ಎಣ್ಣೆ ಎಂಬ ವಿಷಯಗಳನ್ನು ಕುರಿತು ಪ್ರಸ್ತಾಪಿಸಿದೆವು. 20 ಚೌಕಟ್ಟುಗಳು ಜಾಲಿ ಮರದದ್ದಾಗಿತ್ತು. ಅದರ ಕೆಳಗೆ 40 ಬೆಳ್ಳಿಯ ಗದ್ದಿಗೆ ಕಲ್ಲು ಇಡಲ್ಪಟ್ಟಿತ್ತು. ಹುರಿ ನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರವರ್ಣಗಳ ದಾರದಿಂದ ಕೆರೂಬಿಗಳನ್ನು ಕಸೂತಿ ಮಾಡಿದ ಒಂದು ತೆರೆಯು ಮಾಡಿಸಲಾಗಿತ್ತು. ಈ ತೆರೆಯು ನಮ್ಮ ಕರ್ತನಾದ ಯೇಸುವನ್ನು ಸೂಚಿಸುತ್ತದೆ. ಆತನು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟಾಗ ದೇವಾಲಯದಲ್ಲಿದ್ದ ಆ ತೆರೆಯು ಹರಿದು 2 ಭಾಗವಾಯಿತು. ಹೀಗೆ ಇಡೀ ಲೋಕಕ್ಕೆ ತಂದೆ ದೇವರ ಬಳಿಗೆ ಹೋಗಲು ಮಾರ್ಗವಾಯಿತು. ಪರಲೋಕಕ್ಕೆ ಬಾಗಿಲು ಆಗಿರುವ ಯೇಸುವು ಇಡೀ ಲೋಕದ ಪಾಪಕ್ಕಾಗಿ ತನ್ನನ್ನೇ ಕ್ರಯವಾಗಿ ಅರ್ಪಿಸಿಕೊಂಡು ಆತನನ್ನು ನಂಬುವ ಎಲ್ಲರಿಗೂ ಪರಲೋಕದಲ್ಲಿ ನಿತ್ಯವಾಗಿ ವಾಸಿಸಲು ಅವಕಾಶ ಮಾಡಿಕೊಟ್ಟನು. ಆತನೊಬ್ಬನೇ ಸರ್ವಸ್ತುತಿಗೆ ಯೋಗ್ಯನಾಗಿದ್ದಾನೆ. ಈಗ ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಆತನು ನಮಗೆ ಇನ್ನೂ ಕಲಿಸಲು ಬಯಸುವ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ ಹೇಳಿದಂತ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಮಹೋನ್ನತವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 28ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆರೋನನು, ಅವನ ಮಕ್ಕಳು ಯಾಜಕರಾಗಿ ಪ್ರತ್ಯೇಕಿಸಲ್ಪಟ್ಟದ್ದು, ಏಫೋದು, ಊರಿಮ್ ತುಮ್ಮಿಮ್ಗಳು, ಯಫೋದಿನ ಅಂಗಿ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಗುಡಾರದ ಪ್ರತಿಯೊಂದು ನಾರು, ಬಣ್ಣ ಹಾಗೂ ಹಗ್ಗಗಳು ಯೇಸು ಕ್ರಿಸ್ತನನ್ನು ಸೂಚಿಸುತ್ತವೆಂದು ಧ್ಯಾನ ಮಾಡಿದೆವು. ಈಗ ಗುಡಾರದಲ್ಲಿ ಸೇವೆ ಮಾಡುವವರ ಕುರಿತಾಗಿ ನೋಡಿಕೊಳ್ಳೋಣ. ಪ್ರಿಯರೇ, ಲೇವಿಯರು ಗುಡಾರವನ್ನು ನೋಡಿಕೊಳ್ಳಬೇಕಾಗಿತ್ತು. ಆರೋನನು, ಅವನ ಮಕ್ಕಳು ಯಾಜಕರಾಗಿರಬೇಕು. ಆರೋನನು ಮಹಾಯಾಜಕನಾಗಿರಬೇಕು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು, ಅವನ ಮಕ್ಕಳಾದ ನಾದಾಬ್, ಅಬೀಹು, ಎಲ್ಲಾಜಾರ್, ಈತಾಮಾರ್ ಎಂಬುವರನ್ನು ಇಸ್ರಾಯೇಲರಲ್ಲಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವವೂ ಅಲಂಕಾರವೂ ಉಂಟಾಗುವಂತೆ ಅವನಿಗೆ ದೀಕ್ಷಾವಸ್ತ್ರಗಳನ್ನು ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಆರೋನನು ಮಹಾಯಾಜಕನಾಗಿ ಸೇವೆ ಸಲ್ಲಿಸಬೇಕಾದರೆ ಅವನು ಕೆಲವು ನಿರ್ದಿಷ್ಟವಾದಂಥ ಬಟ್ಟೆಗಳನ್ನು ಧರಿಸಬೇಕಾಗಿತ್ತು. ಈ ಬಟ್ಟೆಗಳೂ ಸಹ ಯೇಸುಕ್ರಿಸ್ತನನ್ನು ಸೂಚಿಸುತ್ತವೆ. ವಿಮೋಚನಕಾಂಡ ಪುಸ್ತಕದಲ್ಲಿ ಕೊಡಲ್ಪಟ್ಟ ಹೆಚ್ಚಿನ ವಿವರಗಳು ನಮಗೆ ಆಸಕ್ತಿದಾಯಕವಾಗಿ ಕಾಣುವುದಿಲ್ಲ, ಆದರೆ ಅವೆಲ್ಲವೂ ಯೇಸುಕ್ರಿಸ್ತನನ್ನು ಪ್ರಕಟಿಸುತ್ತವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಈ ಎಲ್ಲ ವಿವರಗಳನ್ನು ಯಾಕೆ ಬರೆಸಿದ್ದಾನೆಂದು ನಾವು ಆಶ್ಚರ್ಯಪಡಬಹುದು. ನೋಡಿರಿ, ಚಿಕ್ಕ ಮಕ್ಕಳು ಚಿತ್ರದ ಮೂಲಕ ಕಲಿಯುತ್ತಾರೆ. ಸತ್ಯವೇದವು ಒಂದು ಚಿತ್ರದ ಪುಸ್ತಕವಾಗಿದ್ದು, ದೇವರು ತಾನು ಸೇರಿಸುವ ಈ ಚಿತ್ರಗಳ ಮೂಲಕ ನಾವು ಆತನ ಸತ್ಯಗಳನ್ನು ತಿಳಿಯಬೇಕೆಂದು ಆತನು ಬಯಸುತ್ತಾನೆ. ನಾವು ಪರಿಶುದ್ಧವೆಂದು ನೆನೆಸುವ ರೀತಿಯಲ್ಲಿ ಈ ಬಟ್ಟೆಗಳು ಪವಿತ್ರವಾಗಿರುವುದಿಲ್ಲ. ಪರಿಶುದ್ಧ ಎಂಬುದಕ್ಕೆ ಇಬ್ರಿಯ ಮೂಲ ಶಬ್ದದ ಅರ್ಥ ಪ್ರತ್ಯೇಕಿಸಲ್ಪಟ್ಟದ್ದು ಎಂಬುದಾಗಿದೆ. ನೋಡಿರಿ, ಈ ಬಟ್ಟೆಗಳು ದೇವರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟವುಗಳಾಗಿವೆ. ಹೌದು ಪ್ರಿಯರೇ, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟದ್ದು ಪರಿಶುದ್ಧವಾದದ್ದೇ. ಈ ಬಟ್ಟೆಗಳು ಪರಿಶುದ್ಧವಾದದ್ದರಿಂದ ದೇವರ ಸೇವೆಯಲ್ಲಿ ಮಾತ್ರ ಉಪಯೋಗಿಸತಕ್ಕವುಗಳಾಗಿದ್ದವು. ಈ ಬಟ್ಟೆಗಳು ಸುಂದರವಾಗಿದ್ದು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂಥವುಗಳಾಗಿದ್ದವು. ದೇವರ ಸೇವೆಗಾಗಿ ಉಪಯೋಗಿಸುವ ವಸ್ತು ಕಳಪೆಯಾದದ್ದಾಗಿರಬೇಕಿಲ್ಲ. ನೋಡಿರಿ, ಸೈತಾನನು, ಲೋಕವು ಹಾಗೂ ಶರೀರವು ಅತಿ ಸುಂದರವಾದವುಗಳನ್ನು ಹೊಂದಿಕೊಳ್ಳುತ್ತವೆ. ಹೀಗಿದ್ದಲ್ಲಿ ದೇವರಿಗಾಗಿ ನಾವು ಸುಂದರವಾದದ್ದನ್ನು ಯಾಕೆ ಕೊಡಬಾರದು? ಸೌಂದರ್ಯವನ್ನು ಸೃಷ್ಟಿಸಿದಾತನು ಆತನೇ ಅಲ್ಲವೇ? ಆತನು ಮಾಡಿದ ಸೌಂದರ್ಯವನ್ನು ನೋಡಬೇಕಾದರೆ ಸುತ್ತಲೂ ನೋಡಿರಿ. ಮುಂಜಾನೆಯ ಸೂರ್ಯನ ಕಿರಣ, ಸಂಜೆಯ ಸೂರ್ಯಾಸ್ತಮಾನ, ಗಿಡ ಮರ ಹೂಗಳ ಅಂದವನ್ನು ಗಮನಿಸಿರಿ. ದೇವರು ಅವುಗಳಲ್ಲಿ ಈ ಸೌಂದರ್ಯವನ್ನೆಲ್ಲ ತುಂಬಿದ್ದಾನೆ. ಆದ್ದರಿಂದ ಪ್ರಿಯರೇ,
ಆತನ ಸೇವೆಗಾಗಿ ಉಪಯೋಗಿಸಲ್ಪಡುವ ವಸ್ತುಗಳು ಕೂಡ ಸುಂದರವಾಗಿರತಕ್ಕದ್ದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾರಿಗೆ ನಾನು ಜಾಣತನದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೇನೋ ಅಂಥ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು. ಆರೋನನು ಅವುಗಳನ್ನು ಧರಿಸಿಕೊಂಡು ನನ್ನ ಯಾಜಕನಾಗುವುದಕ್ಕೆ ಪ್ರತಿಷ್ಠಿತನಾಗುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆರೋನನನ್ನು ಮಹಾಯಾಜಕನನ್ನಾಗಿ ಪ್ರತ್ಯೇಕ ಮಾಡಬೇಕಾಗಿತ್ತು. ಅವನು ಧರಿಸಬೇಕಾದವುಗಳ ಪಟ್ಟಿ ಇಲ್ಲಿ ಕೊಡಲ್ಪಟ್ಟಿದೆ. ಮುಂದುವರೆದು ನಾವು 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಮಾಡಬೇಕಾದ ವಸ್ತ್ರಗಳು ಯಾವುವೆಂದರೆ ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ನಿನ್ನ ಅಣ್ಣನಾದ ಆರೋನನು ಅವನ ಮಕ್ಕಳು ನನ್ನ ಯಾಜಕರಾಗುವುದಕ್ಕೆ ಅವರಿಗೋಸ್ಕರ ಈ ದೀಕ್ಷಾವಸ್ತ್ರಗಳನ್ನು ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರ ಸೇವೆಯಲ್ಲಿ ಉಪಯೋಗಿಸಬೇಕಾದ 6 ಥರದ ವಸ್ತ್ರಗಳ ಕುರಿತಾಗಿ ಇಲ್ಲಿ ತಿಳಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅದನ್ನು ಆರೋನನು ಅವನ ಬಳಿಕ ಅವನ ಸ್ಥಾನಕ್ಕೆ ಬರುವವರೂ ಧರಿಸಬೇಕು. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು, ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರವನ್ನು, ನಾರಿನ ಬಟ್ಟೆಯನ್ನು ಆ ಕೆಲಸಕ್ಕಾಗಿ ಉಪಯೋಗಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಸ್ತ್ರಗಳನ್ನು ಉತ್ತಮವಾದ ಸಾಮಗ್ರಿಗಳಿಂದ ಮಾಡಬೇಕು ಎಂದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಹೌದು ಪ್ರಿಯರೇ, ದೇವರಿಗೆ ನಾವು ಅತ್ಯುತ್ತಮವಾದದ್ದನ್ನು ಕೊಡಬೇಕು. ಆದರೆ ಈ ವಿಷಯದ ಕುರಿತು ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 6ರಿಂದ 9 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಏಫೋದೆಂಬ ಮಹಾಯಾಜಕ ಕವಚವನ್ನು ಹುರಿನಾರಿನ ಬಟ್ಟೆಯಿಂದ ಮಾಡಿಸಿ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಬೂಟೆದಾರಿ ಕೆಲಸದವರ ಕೈಯಿಂದ ಅಲಂಕರಿಸಬೇಕು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳು ಇರಬೇಕು. ಅದರ 2 ಕೊನೆಗಳು ಜೋಡಿಸಲ್ಪಡಬೇಕು. ಕವಚದ ಮೇಲಿರುವ ವಿಚಿತ್ರವಾದ ಬೂಟೆದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು, ಅದರಂತೆಯೇ ಹೊರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಮತ್ತು ನೀನು 2 ಗೋಮೇಧಕ ರತ್ನಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು ಎಂಬುದನ್ನು ಇಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಏಫೋದನ್ನು ವಿವರಿಸುವುದು ಕಷ್ಟ. ಅದನ್ನು ನಾರು ಮಡಿಯ ಬಟ್ಟೆಗಳ ಮೇಲೆ ಧರಿಸಬೇಕಾಗಿತ್ತು. 2 ಉದ್ದವಾದ ಬಟ್ಟೆಯ ತುಂಡುಗಳನ್ನು ತೆಗೆದುಕೊಂಡು ಭುಜದ ಬಳಿ 2 ಕಡೆ ಕಲ್ಲಿನಿಂದ ಜೋಡಿಸಬೇಕು. ಆ ಬಟ್ಟೆ ನಡುಭಾಗದಲ್ಲಿ ಒಂದು ಸೊಂಟ ಪಟ್ಟಿಯಿಂದ ಬಿಗಿಯಲ್ಪಟ್ಟಿತ್ತು. ಅಷ್ಟೇ ಅಲ್ಲದೆ 2 ಗೋಮೇಧಕ ರತ್ನಗಳಲ್ಲಿ ಇಸ್ರಾಯೇಲರ 12 ಕುಲಗಳ ಹೆಸರುಗಳನ್ನು ಆರಾರಂತೆ ಕೆತ್ತಿಸಬೇಕು. ಮಹಾಯಾಜಕನು ದೇವರ ಸನ್ನಿಧಾನಕ್ಕೆ ಹೋಗುವಾಗ ಅವನು ತನ್ನ ಮೇಲೆ ಈ ಇಸ್ರಾಯೇಲ್ ಕುಲಗಳ ಹೆಸರುಗಳನ್ನು ಧರಿಸಿರುತ್ತಾನೆ. ಇದು ಮಹಾಯಾಜಕನ ಬಲ ಮತ್ತು ಅಧಿಕಾರಗಳನ್ನು ಸೂಚಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ನಮ್ಮ ಮಹಾಯಾಜಕನಾದ ಯೇಸುಕ್ರಿಸ್ತನ ವಿಷಯದಲ್ಲಿ ಹೀಗೆ ಹೇಳಿದೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ನಮ್ಮನ್ನು ರಕ್ಷಿಸಬಲ್ಲವನಾಗಿದ್ದಾನೆ. ಅವನಲ್ಲಿ ಬಲವೂ ಅಧಿಕಾರವೂ ಇದೆ. ಕಳೆದು ಹೋದ ಕುರಿಯ ಸಾಮ್ಯವನ್ನು ನೆನಪಿಗೆ ತಂದುಕೊಳ್ಳಿರಿ. ಕುರುಬನು ಹೋಗಿ ಹುಡುಕಿ ಅದನ್ನು ಕಂಡುಕೊಂಡನು ಮತ್ತು ತನ್ನ ಹೆಗಲ ಮೇಲೆ ಹಾಕಿಕೊಂಡನು. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 7 ವಚನಗಳಲ್ಲಿ ಗಮನಿಸುತ್ತೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನನ್ನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾನೆ. ನಾನು ಆಗಾಗ ಆತನ ಹೆಗಲಿನಿಂದ ಕೆಳಗೆ ಇಳಿಯುತ್ತೇನೆ. ಆದರೆ ಆತನು ನನ್ನನ್ನು ತಿರುಗಿ ಎತ್ತಿ ಆ ಸುಭದ್ರವಾದಂಥ ಸ್ಥಳದಲ್ಲಿ ಇರಿಸಿಕೊಂಡು ಮುಂದೆ ಮುಂದೆ ಸಾಗುತ್ತಾನೆ. ನೋಡಿರಿ, ಏಫೋದು ಯೇಸು ಕ್ರಿಸ್ತನ ಎಂಥ ಸುಂದರವಾದಂಥ ಚಿತ್ರಣವನ್ನು ನೀಡುತ್ತದಲ್ಲವೇ?
ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ದೈವ ನಿರ್ಣಯದ ಚೀಲದ ಪದಕವನ್ನು ಬೂಟೆದಾರಿ ಕೆಲಸದಿಂದ ಮಾಡಿಸಬೇಕು. ಅದನ್ನು ಕವಚದ ಕೆಲಸದಂತೆಯೇ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದಲೂ ಹುರಿನಾರಿನ ಬಟ್ಟೆಯಲ್ಲಿ ಮಾಡಿಸಬೇಕು. ಅದು ಒಂದು ಗೇಣುದ್ದವಾಗಿಯೂ ಒಂದು ಗೇಣಗಲವಾಗಿಯೂ 2 ಪದರುಳ್ಳದ್ದಾಗಿ ಚಚ್ಚೌಕವಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಈ ಪದಕವನ್ನು ಕವಚವೆಂದು ಕರೆದರೆ ಸುಲಭವಾಗಿ ತಿಳಿದೀತು. ಅದು ವಸ್ತ್ರಗಳ ಮೇಲೆ ಧರಿಸುವಂಥ ಬಹು ಅಂದವಾದ ಭಾಗ. ಅದು ದೈವ ನಿರ್ಣಯದ ಅಥವಾ ನ್ಯಾಯ ತೀರ್ಪಿನ ಕವಚವಾಗಿದೆ. ಯಾಕೆಂದರೆ ಪಾಪವು ದಂಡಿಸಲ್ಪಟ್ಟಿದೆ ಎಂಬುದಾಗಿ ಅದು ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ವಿಶ್ವಾಸಿಗಳಾದ ನಮಗೆ ನೀತಿ ಎಂಬ ಈ ಕವಚವು ಬಹು ಅವಶ್ಯವಾಗಿದೆ. ಈ ಕವಚವು ನಮ್ಮೊಳಗಿನ ಕೆಟ್ಟದಾದ ಹೃದಯವನ್ನು ಮರೆಮಾಡುತ್ತದೆ. ಆಗ ಮಾತ್ರ ನಾವು ದೇವರ ಎದುರಿಗೆ ನಿಲ್ಲಬಹುದಾಗಿದೆ. ಅಂದರೆ ನಮ್ಮ ಪಾಪಗಳು ತೀರಿಸಲ್ಪಟ್ಟಿವೆ ಎಂದು ಅರ್ಥವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನೀತಿಯು ನಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಇದನ್ನು ದೈವ ನಿರ್ಣಯದ ಕವಚ ಎಂಬುದಾಗಿ ಕರೆಯುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಈ ಕವಚವು ಒಂದು ರೀತಿಯಲ್ಲಿ ಏಫೋದಿನ ಭಾಗವೇ ಆಗಿರುತ್ತದೆ. ಏಫೋದು ಹಾಗೂ ಕವಚ ಇವೆರಡೂ ಜೊತೆಯಾಗಿದ್ದು ಬಹು ಅಂದವಾಗಿರುತ್ತವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 17ರಿಂದ 20 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ಜವೆಯ ಕಲ್ಲಿಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕಗಳನ್ನು, 2ನೆಯ ಸಾಲಿನಲ್ಲಿ ಕೆಂಪರಲು, ನೀಲಪಚ್ಚೆಗಳನ್ನು, 3ನೆಯ ಸಾಲಿನಲ್ಲಿ ಸುವರ್ಣರತ್ನ, ಗೋಮೇಧಕ ಧೂಮ್ರ ಮಣಿಗಳನ್ನು, 4ನೆಯ ಸಾಲಿನಲ್ಲಿ ಪೀತರತ್ನ ಬೇರುಳ್ಳ ವೈಡೂರ್ಯಗಳನ್ನು ಚಿನ್ನದ ಜವೆಯ ಕಲ್ಲಿಗಳಲ್ಲಿ ಸೇರಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವುಗಳನ್ನು ಪ್ರತಿ ಸಾಲಿನಲ್ಲಿ 3ರಂತೆ 4 ಸಾಲುಗಳಲ್ಲಿ ಜೋಡಿಸಬೇಕು ಎಂಬುದಾಗಿ. ಮುಂದುವರಿದು ನಾವು 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇಸ್ರಾಯೇಲರ ಕುಲಗಳ ಸಂಖ್ಯಾ ಪ್ರಕಾರ 12 ರತ್ನಗಳಿರಬೇಕು. ಮುದ್ರಾರತ್ನದಲ್ಲಿ ಕೆತ್ತುವ ರೀತಿಯಲ್ಲಿ ಒಂದೊಂದು ರತ್ನದಲ್ಲಿ ಒಂದೊಂದು ಕುಲದ ಹೆಸರನ್ನು ಕೆತ್ತಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಓದುವಂಥ ಈ ಕಲ್ಲುಗಳ ಕುರಿತಾಗಿ ಪ್ರಕಟಣೆ ಪುಸ್ತಕದಲ್ಲಿಯೂ ಓದುತ್ತೇವೆ. ಅಲ್ಲಿ ಅವು ನೂತನ ಯೆರೂಸಲೇಮಿನ ಅಸ್ತಿವಾರವಾಗಿ ಇಡಲ್ಪಟ್ಟಿದ್ದವು. ಪ್ರತಿಯೊಂದು ಕಲ್ಲು ಬೇರೆ ಬೇರೆ ಬಣ್ಣದ್ದಾಗಿದ್ದು ಅದು ಬೆಳಕನ್ನು ಚೆಲ್ಲುತ್ತಾ ಅಂದವಾಗಿ ಕಾಣಿಸುತ್ತಿತ್ತು. ನೋಡಿರಿ, ದೇವರ ಸೃಷ್ಟಿಯು ಅಂದವಾದ ಬಣ್ಣಗಳಿಂದ ಕೂಡಿದ್ದು ಪಾಪವು ಅಂತಿಮವಾಗಿ ನಿವಾರಿಸಲ್ಪಟ್ಟಾಗ ನಾವು ಅವುಗಳ ಸೌಂದರ್ಯವನ್ನು ಕಾಣಲಿದ್ದೇವೆಂದು ನನ್ನ ಅನಿಸಿಕೆ. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ 12 ಕಲ್ಲುಗಳು ಆಸಕ್ತಿಯುಳ್ಳವುಗಳಾಗಿವೆ. ಮಹಾಯಾಜಕನು ಎದೆ ಕವಚವನ್ನು ಧರಿಸಿಕೊಂಡು ದೇವರ ಸಮ್ಮುಖಕ್ಕೆ ಹೋಗುವಾಗ ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ವಿಜ್ಞಾಪನೆ ಮಾಡುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನೆನಪನ್ನು ತರುತ್ತದೆ. ಯೇಸುಕ್ರಿಸ್ತನು ನಮ್ಮನ್ನು ತನ್ನ ಭುಜಗಳಲ್ಲಿ ಹೊರುವುದು ಮಾತ್ರವಲ್ಲದೆ ಆತನು ನಮ್ಮನ್ನು ತನ್ನ ಎದೆಯ ಮೇಲೆಯೂ ಹೊತ್ತುಕೊಳ್ಳುತ್ತಾನೆ. ಹೌದು ಪ್ರಿಯರೇ, ನಾವು ಆತನ ಹೃದಯದಲ್ಲಿಯೂ ಚಿತ್ರಿಸಲ್ಪಟ್ಟಿದ್ದೇವೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ಊರಿಮ್ ತುಮ್ಮಿಮ್ಗಳ ಕುರಿತಾಗಿ ಧ್ಯಾನ ಮಾಡೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 30ನೇ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ದೈವ ನಿರ್ಣಯವನ್ನು ತಿಳಿಸುವ ಊರಿಮ್ ತುಮ್ಮಿಮ್ ಎಂಬ ವಸ್ತುಗಳು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ಇಸ್ರಾಯೇಲರು ಕೈಕೊಳ್ಳಬೇಕಾದ ದೈವ ನಿರ್ಣಯವನ್ನು ಆರೋನನು ಹೀಗೆ ತನ್ನ ಹೃದಯದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಯಾವಾಗಲೂ ಧರಿಸಿಕೊಂಡಿರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಒಂದು ರಹಸ್ಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಈ ಊರಿಮ್
ತುಮ್ಮಿಮ್ ಏನೆಂದು ನನಗೆ ತಿಳಿಯದು. ನೋಡಿರಿ, ಸುಮಾರು 25 ಮಂದಿ ಇವುಗಳ ಕುರಿತಾಗಿ ಬರೆದಿದ್ದರೂ ಅವರಿಗೂ ಅದು ನಿಜವಾಗಿಯೂ ಏನೆಂದು ತಿಳಿದಿರಲಿಲ್ಲ. ಅದು ದೇವರ ಚಿತ್ತಕ್ಕೆ ಸಂಬಂಧಪಟ್ಟದ್ದೆಂದು ತಿಳಿದು ಬರುತ್ತದೆ, ಆದರೆ ಹೇಗೆ ತಿಳಿಸುತ್ತದೆಂದು ಗೊತ್ತಿಲ್ಲ. ಕೆಲವರು ಈ ಊರಿಂ ತುಮ್ಮೀಮ್ ಅಂದರೆ ಕವಡೆಗಳು ಎಂದು ಹೇಳುತ್ತಾರೆ, ಆದರೆ ನಾನು ಹಾಗೆ ನೆನೆಸುವುದಿಲ್ಲ. ಅವು ಏನೇ ಆಗಿದ್ದರೂ ಅವು ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕಾಗಿ ಇತ್ತು ಎಂದು ತಿಳಿಯುತ್ತದೆ. ನೋಡಿರಿ, ದೇವರು ಒಂದು ನಿರ್ದಿಷ್ಟವಾದಂಥ ಉದ್ದೇಶಕ್ಕಾಗಿ ಅದನ್ನು ರಹಸ್ಯವಾಗಿ ಇಟ್ಟಿದ್ದಾನೆ. ಹಾಗೆ ಮಾಡದೇ ಹೋಗಿದ್ದರೆ ಯಾರೋ ಒಬ್ಬ ಮೂರ್ಖನು ಅಂತಹದನ್ನೇ ಮಾಡಿ ಅದನ್ನು ದೇವರ ಉತ್ತರ ಕಂಡುಹಿಡಿಯಲು ಉಪಯೋಗಿಸುತ್ತೇನೆಂದು ಹೇಳಿ ಇಲ್ಲಿಯವರೆಗೂ ಅನೇಕ ಜನರನ್ನು ಮೋಸಗೊಳಿಸಿರುತ್ತಿದ್ದನು. ಅವುಗಳಿಲ್ಲದೆಯೇ ಈ ದಿನಗಳಲ್ಲಿ ಅನೇಕರು ಭವಿಷ್ಯವನ್ನು ನುಡಿಯುವವರು ಇರುತ್ತಾರಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಬೇಕಾದ ಉತ್ತರಕ್ಕಾಗಿ ನಾವು ಯಾವಾಗಲೂ ದೇವರ ಬಳಿಗೆ ಹೋಗುವುದು ಬಹಳ ಒಳ್ಳೆಯದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 33 ಹಾಗೂ 34ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮೇಲಂಗಿಯ ಅಂಚಿನ ಸುತ್ತಲೂ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದ ದಾಳಿಂಬ ಹಣ್ಣಿನಂತೆ ಚಂಡುಗಳನ್ನು, ಅವುಗಳ ನಡುವೆ ಚಿನ್ನದ ಗೆಜ್ಜೆಗಳನ್ನು ತಗಲಿಸಬೇಕು. ಚಿನ್ನದ ಗೆಜ್ಜೆಯು ದಾಳಿಂಬದಂತಿರುವ ಚೆಂಡು ಒಂದಾದ ಮೇಲೆ ಒಂದು ಆ ಮೇಲಂಗಿಯ ಅಂಚಿನ ಸುತ್ತಲೂ ಇರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ದಾಳಿಂಬ ಹಣ್ಣುಗಳ ಫಲದ ಕುರಿತಾಗಿಯೂ ಗೆಜ್ಜೆಗಳು ಸಾಕ್ಷಿಯ ಕುರಿತಾಗಿಯೂ ತಿಳಿಸುತ್ತವೆ. ನೋಡಿರಿ, ನಮ್ಮ ಜೀವಿತಗಳಲ್ಲಿ ಇವೆರಡೂ ಇರಬೇಕು. ನಾವು ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸಬೇಕು. ಮತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನಗಳ ಪ್ರಕಾರ ನಾವು ಪವಿತ್ರಾತ್ಮನ ಫಲ ಕೊಡುವವರೂ ಆಗಿರಬೇಕು. ಪ್ರಿಯರೇ, ಈ ಲೋಕದಲ್ಲಿ ನಾವು ಸರಿಯಾದ ಜೀವಿತವನ್ನು ಜೀವಿಸದಿದ್ದರೆ ಯೇಸುಕ್ರಿಸ್ತನ ಕುರಿತಾದ ಕರಪತ್ರಗಳನ್ನು ಹಂಚುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅನೇಕರು ಸಾಕ್ಷಿ ಹೇಳುವುದಕ್ಕೆ ಆಶೆಪಡುತ್ತಾರೆ, ಆದರೆ ಅದಕ್ಕೆ ತಕ್ಕದಾದ ಜೀವಿತವು ಅವರಲ್ಲಿ ಇರುವುದಿಲ್ಲ. ಇನ್ನು ಕೆಲವರಲ್ಲಿ ಸಾಕ್ಷಿಗೆ ಯೋಗ್ಯವಾದ ಜೀವಿತ ಇರುತ್ತದೆ, ಆದರೆ ಅವರು ಸಾಕ್ಷಿ ಹೇಳುವುದಿಲ್ಲ. ಹೌದು ಪ್ರಿಯರೇ, ನಮ್ಮಲ್ಲಿ ಗೆಜ್ಜೆಯೂ ದಾಳಿಂಬವೂ ಈ ಎರಡೂ ಇರಬೇಕು. ಮುಂದುವರೆದು ನಾವು 35ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆರೋನನು ಸೇವೆ ಮಾಡುವ ಸಮಯದಲ್ಲಿ ಅದನ್ನು ಧರಿಸಿಕೊಳ್ಳಬೇಕು. ಅವನು ಯೆಹೋವನ ಸನ್ನಿಧಿಗೆ ಪವಿತ್ರ ಸ್ಥಾನದೊಳಗೆ ಹೋಗುವಾಗಲೂ ಬರುವಾಗಲೂ ಸಾಯದ ಹಾಗೆ ಆ ಗೆಜ್ಜೆಗಳ ಶಬ್ದವು ಕೇಳಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಜೀವಿತ ಹಾಗೂ ಸಾಕ್ಷಿಗಳ ಸಂಕೇತಗಳು ಮಹಾಯಾಜಕನು ಒಳಗೆ ಹೋಗುವಾಗಲೂ ಹೊರಬರುವಾಗಲೂ ಸದ್ದು ಮಾಡಬೇಕು. ಸಾಯದ ಹಾಗೆ ಅಂದರೆ ಅವನ ಕಾರ್ಯದಲ್ಲಿ ದೋಷ ಕಂಡುಬಂದರೆ ಅವನು ಸಾಯಬಹುದು ಎಂಬ ಎಚ್ಚರಿಕೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 36ರಿಂದ 38 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಚೊಕ್ಕ ಬಂಗಾರದ ಪಟ್ಟವನ್ನು ಮಾಡಿಸಿ ಮುದ್ರೆಯನ್ನು ಕೆತ್ತುವ ರೀತಿಯಾಗಿ ಅದರಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಕೆತ್ತಿಸಬೇಕು. ಅದನ್ನು ಮುಂಡಾಸಕ್ಕೆ ಬಿಗಿಯುವುದಕ್ಕಾಗಿ ನೀಲಿ ದಾರವನ್ನು ಅದಕ್ಕೆ ಕಟ್ಟಿಸಬೇಕು. ಅದು ಮುಂಡಾಸದ ಮುಂಭಾಗದಲ್ಲಿ ಇರಬೇಕು. ಇಸ್ರಾಯೇಲರು ಕಾಣಿಕೆಯಾಗಿ ಸಮರ್ಪಿಸುವ ದೇವರ ಎಲ್ಲಾ ವಸ್ತುಗಳ ವಿಷಯದಲ್ಲಿ ದೋಷವೇನಾದರೂ ಇದ್ದರೆ ಆರೋನನು ಆ ಪಟ್ಟವನ್ನು ಯಾವಾಗಲೂ ಹಣೆಯ ಮೇಲೆ ಧರಿಸಿ ಆ ದೋಷವನ್ನು ವಹಿಸಿಕೊಂಡದ್ದರಿಂದ ಅವರು ಯೆಹೋವನ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡುವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಅಂಗಿಗಳಿಂದಾಗಿ ಮಹಾಯಾಜಕನು ಇತರ ಯಾಜಕರಿಗಿಂತ ಪ್ರತ್ಯೇಕವಾಗಿ ಕಂಡುಬರುವನು. ಮತ್ತು ಈ ಮಹಾಯಾಜಕನು ಪರಿಶುದ್ಧನು, ಪಾಪವಿಲ್ಲದವನು, ಶುದ್ಧನಾದವನು ಮತ್ತು ಪಾಪಗಳಿಂದ ಪ್ರತ್ಯೇಕನಾದವನೂ ಆದ ನಮ್ಮ ಮಹಾಯಾಜಕನಾದ ಯೇಸುಕ್ರಿಸ್ತನಿಗೆ ಮಹಿಮೆಯೂ ಸೌಂದರ್ಯಪ್ರದರೂ ಆಗಿರುತ್ತಾರೆ. ನೋಡಿರಿ, ಆತನು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಇಲ್ಲಿ ಪ್ರಾಣವನ್ನು ಕೊಟ್ಟನು. ಈಗ ನಮ್ಮನ್ನು ರಕ್ಷಿತರನ್ನಾಗಿಯೇ ಇರಿಸಲಿಕ್ಕಾಗಿ ದೇವರ ಬಲಗಡೆಯಲ್ಲಿ ಜೀವಿಸುತ್ತಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ 39ರಿಂದ 43 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆರೋನನು ಧರಿಸಬೇಕಾದ ನಿಲುವಂಗಿಯನ್ನು ನಾರಿನಿಂದ ವಿಚಿತ್ರವಾಗಿ ನೇಯಿಸಬೇಕು. ಅವನ ಮುಂಡಾಸವನ್ನು ನಾರಿನಿಂದ ಮಾಡಿಸಬೇಕು. ಅವನ ನಡುಕಟ್ಟನ್ನು ಬೂಟೆದಾರಿ ಕೆಲಸದಿಂದ ಮಾಡಿಸಬೇಕು. ಆರೋನನ ಮಕ್ಕಳಿಗೆ ತಕ್ಕ ಗೌರವವು
ಅಲಂಕಾರವೂ ಉಂಟಾಗುವಂತೆ ಅವರಿಗೆ ನಿಲುವಂಗಿಗಳನ್ನು, ನಡುಕಟ್ಟುಗಳನ್ನು, ಮುಂಡಾಸಗಳನ್ನು ಮಾಡಿಸಬೇಕು. ಆ ವಸ್ತ್ರಗಳನ್ನು ನಿನ್ನ ಅಣ್ಣನಾದ ಆರೋನನಿಗೂ ಅವನ ಮಕ್ಕಳಿಗೂ ತೊಡಿಸಿ ಅವರನ್ನು ಅಭಿಷೇಕಿಸಿ ಉದ್ಯೋಗಕ್ಕೆ ಸೇರಿಸಿ ಪ್ರತಿಷ್ಠಿಸಬೇಕು. ಆಗ ಅವರು ನನಗೆ ಯಾಜಕರಾಗಿರುವರು. ಅದಲ್ಲದೆ ಅವರ ರಹಸ್ಯಾಂಗವು ಕಾಣಿಸದಂತೆ ಸೊಂಟದಿಂದ ತೊಡೆಯ ತನಕ ಇರುವ ನಾರಿನ ಚಡ್ಡಿಗಳನ್ನು ಮಾಡಿಸಬೇಕು. ಆರೋನನು ಅವನ ಮಕ್ಕಳು ದೇವದರ್ಶನದ ಗುಡಾರದೊಳಗೆ ಹೋಗುವಾಗಲೂ, ಪವಿತ್ರ ಸ್ಥಾನದಲ್ಲಿ ಸೇವೆ ಮಾಡುವುದಕ್ಕೆ ಯಜ್ಞವೇದಿ ಹತ್ತಿರಕ್ಕೆ ಬರುವಾಗಲೂ ಇವುಗಳನ್ನು ಹಾಕಿಕೊಂಡಿರಬೇಕು. ಇಲ್ಲವಾದರೆ ಅವರು ಆ ಅಪರಾಧದ ಫಲವನ್ನು ಅನುಭವಿಸಿ ಸತ್ತಾರು. ಅವನಿಗೂ ಅವನ ವಂಶಸ್ಥರಿಗೂ ಇದು ಶಾಶ್ವತವಾದ ನಿಯಮ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗವು ನಮಗೆ ಬಹು ಗಂಭೀರವಾದಂಥ ವಿಷಯವನ್ನು ತಿಳಿಸುತ್ತದೆ. ಅದೇನೆಂದರೆ, ದೇವರಿಗೆ ತನ್ನ ಸೇವೆಯಲ್ಲಿ ಯಾವ ನಗ್ನತೆಯೂ ಇಷ್ಟವಲ್ಲದ್ದು. ಪ್ರಿಯರೇ, ಈ ದಿನಗಳಲ್ಲೂ ಸಹ ನಾವು ಇದನ್ನು ನೆನಪಿನಲ್ಲಿ ಇಡತಕ್ಕದ್ದು. ಶರೀರ ಪ್ರದರ್ಶನವನ್ನು ದೇವರು ಮೆಚ್ಚಲಾರನು. ಹೌದು ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಪ್ರಕಾರ ಮಾನವ ಶರೀರವನ್ನು ಈ ಅಂಗಿಗಳು ಪೂರ್ಣವಾಗಿ ಮುಚ್ಚುತ್ತಿದ್ದವು. ಇಲ್ಲಿಗೆ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 28ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 29ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ 29ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಜಕರ ಪ್ರತಿಷ್ಠೆಯ ಸಂದರ್ಭದ ಯಜ್ಞಾರ್ಪಣೆಗಳು, ಯಾಜಕರ ಆಹಾರ ಹಾಗೂ ನಿತ್ಯವಾದ ಸರ್ವಾಂಗ ಹೋಮ ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ 29ನೇ ಅಧ್ಯಾಯವು ದೀರ್ಘವಾದದ್ದು. ನೋಡಿರಿ, ಇದರಲ್ಲಿನ ಎಲ್ಲಾ ಭಾಗಗಳು ಓದಲು ಅಷ್ಟು ಆಸಕ್ತಿಕರವಾಗಿರುವುದಿಲ್ಲ. ಆದರೆ ದೇವರಾತ್ಮನು ನಮಗೆ ಇದರಿಂದಲೂ ಸಹ ಅನೇಕ ಆತ್ಮಿಕ ಪಾಠಗಳನ್ನು ತಿಳಿಸಲಿಕ್ಕಿದ್ದಾನೆಂದು ನಾನು ನಂಬುತ್ತೇನೆ. ಹೌದು ಪ್ರಿಯರೇ, ಇದು ದೇವರ ಪಠ್ಯ ಪುಸ್ತಕವಾಗಿದೆ ಮತ್ತು ಇದರಲ್ಲಿ ಅನೇಕ ವಿಶೇಷವಾದಂಥ ಆತ್ಮಿಕ ಪಾಠಗಳು ಇರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 29ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, ಒಂದು ಹೋರಿ ಕರುವನ್ನು, ಪೂರ್ಣಾಂಗವಾದ 2 ಟಗರುಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ವಿಶ್ವಾಸಿಯ ಪ್ರತಿಷ್ಠೆಯು ಅವನು ತನಗಾಗಿ ಏನನ್ನಾದರೂ ಮಾಡುವುದರಿಂದಲ್ಲ, ಅದು ದೇವರು ಅವನಿಗಾಗಿ ಮಾಡುವಂಥದ್ದು ಮತ್ತು ಅದು ಯೇಸು ಕ್ರಿಸ್ತನು ಮಾಡಿ ತೀರಿಸಿದ ಕಾರ್ಯದ ಮೇಲೆ ಆಧಾರಗೊಂಡಿರುವಂಥದ್ದು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 29ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮತ್ತು ಹುಳಿ ಇಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿ ಇಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹೊಯ್ದ ಹುಳಿ ಇಲ್ಲದ ಕಡುಬುಗಳನ್ನು ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಆಮೇಲೆ ಆ ಪುಟ್ಟಿಯನ್ನು, ಆ ಹೋರಿಯನ್ನು, ಟಗರುಗಳನ್ನು ತಂದಿಡಬೇಕು. ಆಗ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಕರಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ತೊಳೆಯುವಂಥದ್ದು ಪುನರ್ಜನ್ಮಕ್ಕೆ ಹೋಲಿಕೆಯಾಗಿದೆ. ಅಪೊಸ್ತಲನಾದ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟ ತೊಳೆಯುವಿಕೆ ಸ್ನಾನ ಅಂದರೆ ಪುನರ್ಜನ್ಮವನ್ನು ಸೂಚಿಸುತ್ತದೆ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಬೋಗೋಣಿಯು ಬೇರೆಯೇ ರೀತಿಯ ತೊಳೆಯುವಿಕೆಯನ್ನು ಸೂಚಿಸುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ,
ಇದುವರೆಗೆ ದೇವರಾತ್ಮನ ಸಹಾಯದಿಂದ ಆತನ ವಾಕ್ಯವನ್ನು ಧ್ಯಾನಿಸಿದೆವು. ಹಿಂದಿನ ದಿನಗಳಲ್ಲಿ ದೇವದರ್ಶನ ಗುಡಾರದ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದು ದೇವದರ್ಶನದ ಗುಡಾರದಲ್ಲಿ ಯಾಜಕ ಸೇವೆಗಾಗಿ ಪ್ರತ್ಯೇಕಿಸಿ ನೇಮಿಸಲ್ಪಟ್ಟ ಆರೋನ ಹಾಗೂ ಅವನ ಮಕ್ಕಳು, ಅವರಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಧ್ಯಾನಿಸಿದೆವು. ನಾವು ಸಹ ಆತನ ಬೆಳಕನ್ನು ಈ ಲೋಕದಲ್ಲಿ ಪ್ರತಿಫಲಿಸುವ ಹಾಗೆ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಂಡು ಜೀವಿಸಬೇಕೆಂದು ಆತನು ಬಯಸುತ್ತಾನೆ. ಆತನು ಲೋಕದ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಸಾರಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಆತನ ಪ್ರೀತಿಯನ್ನು ಅನುಭವಿಸುತ್ತಿರುವ ನಾವು ಶಿಲುಬೆಯ ಮೇಲೆ ವ್ಯಕ್ತವಾಗಿರುವ ಆತನ ಪ್ರೀತಿಯನ್ನು ಲೋಕದಲ್ಲಿ ಪ್ರತಿಬಿಂಬಿಸೋಣ. ಹೀಗಾಗುವಂತೆ ಕರ್ತನು ತಾನೇ ನಮ್ಮನ್ನು ಉಪಯೋಗಿಸಿ ನಡೆಸಲಿ.